ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್‌ಗೆ ಸ್ವಾಗತ. ನಾನಿವತ್ತು ಸಿಂಗಲ್ ಬಿಂದಿಗೆಗೆ ಕಡ್ಡಿ ಕಟ್ತಿರನೆ ಸಿಂಗಲ್ ಸ್ಟೆಪ್ಪಲ್ಲಿ ಈಸಿಯಾಗಿ ಹೇಗೆ ಅಲಂಕಾರ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ಹಾಡ್ಕೊಂಡು ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನಾನಿಲ್ಲಿ 4 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಮುಕ್ಕಾಲು ಭಾಗ ಸೀರೆಯನ್ನು ನಾವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ 2 ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಜೋಡಿಸ್ಬಿಟ್ಟು ನಾವಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೋಬೇಕು. ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ಬಾರ್ಡರ್ ಎಡ್ಜ್ ಏನು ಬರುತ್ತೆ, ಆ ಎಡ್ಜ್ಗೆ ನಾವಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೋಬೇಕು. ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೊಳ್ಳಿ. ನಂತರ ಮಧ್ಯಭಾಗದಲ್ಲಿರುವಂಥ ಪ್ಲೀಟ್ಸನ್ನು ಸಹ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ನನ್ನ ಚಾನಲಲ್ಲಿ ತುಂಬ ವೆರೈಟಿಯಲ್ಲಿ ನಾನು ದೇವಿಗೆ ಸ್ಯಾರಿ ಅಲಂಕಾರನ ಮಾಡಿರುವಂಥದ್ದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋಗಳು ಇನ್ನೂ ನೀವು ನೋಡಿಲ್ಲ ಅಂದರೆ ನೋಡಿ, ಎಲ್ಲ ರೀತಿಯ ಅಲಂಕಾರದ ವಿಡಿಯೋಗಳು ನಿಮಗೆ ಸಿಗುತ್ತೆ. ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ ನಂತರ ನಾನೀಗ ಸೆರಗನ್ನ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೆರಗನ್ನ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಬಾರ್ಡರ್ ಏನು ಬರುತ್ತೆ ಅದೇ ಸೈಜ್ಗೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಇಂದ 4 ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇನ್ನೊಂದು ಸ್ವಲ್ಪ ದೂರಕ್ಕೆ ಇನ್ನೊಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಸ್ವಲ್ಪ ದೂರಕ್ಕೆ ಕ್ಲಿಪ್ಗಳನ್ನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 4 ರಿಂದ 5 ಮೊಳ ಆಗುವಷ್ಟು ಸೆರಗನ್ನ ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. 5 ನಿಮಿಷದಲ್ಲಿ ನಾವು ಈ ಅಲಂಕಾರನ ಮಾಡ್ಕೋಬಹುದು. ಟೇಬಲ್ ಮೇಲೆ ಒಂದು ಪೀಠನ ಇಟ್ಕೊಂಡು, ಪೀಠದ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು, ತಟ್ಟೆ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣದಾಗಿರುವಂಥ ಬಿಂದಿಗೆಯನ್ನು ಇಟ್ಕೊಳ್ಳಿ. ಯಾವ ಶೇಪ್ ಇರುವಂಥ ಬಿಂದಿಗೆ ಆದರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಯಾವ ಬಿಂದಿಗೆ ಇರುತ್ತೆ ಅದೇ ಬಿಂದಿಗೆಯನ್ನು ಇಟ್ಕೊಳ್ಳಿ. ನಂತರ ಸೆರಗನ ಕಳಶದ ಹಿಂಭಾಗ ಇಟ್ಕೊಂಡು ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ, ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೊಬಂದು ಕಳಶದ ಬಿಂದಿಗೆಯ ಕೆಳಭಾಗಕ್ಕೆ ಅಥವಾ ತಳಭಾಗದಲ್ಲಿ ಪ್ಲೀಟ್ಸ್ಗಳನ್ನ ಇಟ್ಕೊಂಡು ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಬಾರ್ಡರ್ ಹತ್ರ ಪ್ಲೀಟ್ಸ್ ಅನ್ನೋದು ಸಮವಾಗಿದೆಯಾ ಅಂತ ನೋಡಿಕೊಂಡು ಕಳಶದ ಬಿಂದಿಗೆ ನಾವೇನು ಇಟ್ಕೊಂಡಿರ್ತೀವಿ ಅದರಿಂದ ಸ್ವಲ್ಪ ಕೆಳಗಡೆಗೆ ನಾವಲ್ಲಿ ಬಟ್ಟೆ ಪಿನ್ನಿಂದ ಪ್ಲೀಟ್ಸ್ಗಳನ್ನ ಸೆಕ್ಯೂರ್ ಮಾಡಿಕೊಂಡು ನಂತರ ಬಿಂದಿಗೆ ಮೇಲೆ ಅಂದರೆ ಕಳಶದ ಬಿಂದಿಗೆ ಮೇಲೆ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಅಲ್ಲಿ ಸ್ಪ್ರೆಡ್ ಮಾಡಿದ್ರೂ ನಡೆಯುತ್ತೆ, ಮಾಡಿಲ್ಲ ಅಂದರೂ ಸಹ ನಡೆಯುತ್ತೆ. ಟೇಬಲ್ ಮೇಲೆ ಇರುವಂತಹ ಸೀರೆಯ ಬಾರ್ಡರನ್ನು ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಹಾಗೆ ನೀವು ಬೇಕು ಅಂದರೆ ಅಲ್ಲೊಂದು ಗುಂಪಿನನ್ನು ಸೇರಿಸ್ಕೋಬೋದು. ನಾನು ಇಲ್ಲೊಂದು ಗುಂಪಿನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಲ್ಲಿ ಗುಂಪಿನ ಹಾಕೋದು ಆಪ್ಷನಲ್ಲು, ಬೇಕು ಅಂದರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿ. ನಂತರ ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಎಷ್ಟು ಆಗಲಕ್ಕೆ ಸಾಧ್ಯನೋ ಅಷ್ಟು ಆಗಲಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಅಲಂಕಾರನ ನಾನು ಡಬಲ್ ಸ್ಟೆಪ್ನಲ್ಲೂ ಸಹ ಮಾಡಿ ಆಲ್ರೆಡಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಎಂಡ್ ಸ್ಕ್ರೀನಲ್ಲಿ ವಿಡಿಯೋನ ಹಾಕಿರ್ತೀನಿ, ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಈಗ ದೇವಿಗೆ ಸೆರಗನ ಹೇಗೆ ಹಾಕೋದು ಅಂತ ನೋಡೋಣ. ಸೆರಗನ ತೊಗೊಬಂದು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ರೀತಿ ಸೆರಗನ ಹಾಕೋಬೇಕಾಗುತ್ತೆ. ಕಳಶದ ಬಿಂದಿಗೆಯ ಕಂಠ ಭಾಗಕ್ಕೆ ಒಂದು ರೌಂಡು ಸೀರೆ ಸೆರಗನ ತೊಗೊಬಂದು ಸೀರೆ ಸೆರಗಿನ ತುದಿಯನ್ನು ಮುಂಭಾಗಕ್ಕೆ ತೊಗೊಬಂದು ಎಕ್ಸ್ ಶೇಪಲ್ಲಿ ಇಟ್ಕೋಬೇಕಾಗುತ್ತೆ. ನಾವಲ್ಲಿ ಎಕ್ಸ್ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನೀಟಾಗಿ ಅಲ್ಲಿ ಕಾಣಿಸ್ಬೇಕು ಎಕ್ಸ್ ಶೇಪ್ ಅನ್ನೋದು. ಆ ರೀತಿ ಮಾಡಿಕೊಂಡು ಆ ಎಕ್ಸ್ ಶೇಪ್ ಜಾಗಕ್ಕೆ ಡಾಬನ್ನು ಸೇರಿಸಬೇಕಾಗುತ್ತೆ. ಡಾಬ್ ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ. ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ನೀವು ಈ ಅಲಂಕಾರನ ವರಮಹಾಲಕ್ಷ್ಮಿ, ಮಂಗಳಗೌರಿ, ಸ್ವರ್ಣಗೌರಿಗೆಲ್ಲ ಮಾಡ್ಬೋದು, ಈಸಿಯಾಗಿ ಮಾಡ್ಕೋಬಹುದು. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ವಿಳೆದೆಲೆ, ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ. ಜಡಬಿಲ್ಲೆ ಇದ್ರೆ ಜಡಬಿಲ್ಲೆಯನ್ನು ಸಹ ನೀವಿಲ್ಲಿ ಹಾಕ್ಬೋದು. ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೀವಿಲ್ಲಿ ನೋಡ್ಬೋದು. ದೇವಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಮಂಗಳಗೌರಿಗೂ ಸಹ ನೀವು ಈ ಅಲಂಕಾರನ ಮಾಡ್ಬೋದು. ಈಸಿಯಾಗಿ 5 ನಿಮಿಷದಲ್ಲಿ ಈ ಅಲಂಕಾರನ ಮಾಡ್ಬೋದು. ವರಮಹಾಲಕ್ಷ್ಮಿ ದೇವಿಗೆ ಕಡ್ಡಿ ಕಟ್ತಿರನೆ ಸಿಂಗಲ್ ಬಿಂದಿಗೆನಲ್ಲಿ ಕಡ್ಡಿ ಕಟ್ಟಿದಾಗ ಎಷ್ಟು ಚೆನ್ನಾಗಿ ಅಲಂಕಾರ ಬರುತ್ತೆ ಅಷ್ಟೇ ಚೆನ್ನಾಗಿ ಕಡ್ಡಿ ಕಟ್ತಿರನು ಅಲಂಕಾರ ಮಾಡ್ಬೋದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಸೀರೆಯನ್ನು ಹಾಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. 4 ಬೆರಳು ಅಗಲ ಆಗುವಷ್ಟು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನಂತರ ಬಾರ್ಡರ್ಗಳಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಪ್ಲೀಟ್ಸ್ಗಳಿಗೆ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. 2 ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಿಮಗೆ ಒಂದೇ ಸಲ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಪ್ಲೀಟ್ಸನ್ನು ಮಾಡ್ತಾ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡು ನಂತರ ಪ್ಲೀಟ್ಸ್ಗಳನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಸೆರಗಿಗೆ ಒಂದು ಮಾರು ಬಿಟ್ಕೊಂಡು ಉಳಿದಿರುವಂಥ ಸೀರೆ ಪಾಟನ್ನು ಪ್ಲೀಟ್ಸ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಸೆರಗನ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು 3 ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೀರೆನಲ್ಲಿ ಏನು ಬಾರ್ಡರ್ ಬರ್ತಾ ಇದೆ ಆ ಬಾರ್ಡರ್ ಸೈಜ್ಗಾದರೂ ನೀವು ಪ್ಲೀಟ್ಸನ್ನು ಮಾಡ್ಕೋಬಹುದು ಅಥವಾ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಕಡಿಮೆ ಸಣ್ಣದಾಗಾದರೂ ಪ್ಲೀಟ್ಸನ್ನು ಮಾಡ್ಕೋಬಹುದು. ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕೊಂಡು ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಾನಿವಾಗ ಸೀರೆಯನ್ನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಮಣೆ ಅಥವಾ ಪೀಠನ ಇಟ್ಕೊಳ್ಳಿ. ಅದ್ರ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಯಾವ ಸೈಜ್ ಬಿಂದಿಗೆ ಆದರೂ ಇಟ್ಕೋಬಹುದು ಅಥವಾ ಯಾವ ಶೇಪಲ್ಲಿರೋ ಬಿಂದಿಗೆ ಆದರೂ ನೀವು ಇಲ್ಲಿ ಇಟ್ಕೋಬಹುದು. ಸೀರೆ ಸೆರಗನ್ನ ಕಳಶದ ಹಿಂಭಾಗ ಇಟ್ಕೋಬೇಕು. ನಾವೇನು ಪ್ಲೀಟ್ಸನ್ನು ಮಾಡಿರ್ತೀವಿ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೊಂಬರಬೇಕು. ನಾವೇನು ಪೀಠ ಇಟ್ಟಿರ್ತೀವಿ ಆ ಪೀಠದ ಮೇಲೆ ಪ್ಲೀಟ್ಸ್ ಅನ್ನೋದು ಬರಬೇಕು. ಹಾಗೆ ಬಿಂದಿಗೆಯ ಕೆಳಭಾಗಕ್ಕೆ ಪ್ಲೀಟ್ಸ್ ಅನ್ನೋದು ಬರೋ ರೀತಿಯಲ್ಲಿ ಮಾಡಿಕೊಂಡು ಬಾರ್ಡರ್ ಹತ್ರ ಸಮವಾಗಿದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ. ಈ ರೀತಿ ನೀಟಾಗಿ ಚೆಕ್ ಮಾಡ್ಕೊಂಡ ನಂತರ
ನಾವು ಒಂದು ನೂಲಿನ ದಾರದಿಂದ ಕಟ್ಕೋಬೇಕಾಗುತ್ತೆ. ಪ್ಲೀಟ್ಸ್ ಏನ್ ಬರುತ್ತೆ ಆ ಪ್ಲೀಟ್ಸ್ನ ಮೇಲೆ ದಾರ ಹೋಗಬೇಕು. ಆ ರೀತಿ ನಾವು ದಾರದಿಂದ ತಗೊಂಡೋಗಿ ಬಿಂದಿಗೆಯ ತಳಭಾಗಕ್ಕೆ ಕಟ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಪ್ಲೀಟ್ಸ್ನ ಬಿಟ್ಟು ನೀವು ದಾರನ ಕಟ್ಬಿಡಿ. ಪ್ಲೀಟ್ಸ್ ಮೇಲೆನೇ ದಾರ ಬರಬೇಕು. ಆ ರೀತಿಯಲ್ಲಿ ಮಾಡಿಕೊಂಡು ಗಟ್ಟಿಯಾಗಿ ಗ್ರಿಪ್ ಆಗಿ ಕುತ್ಕೊಳ್ಳೋ ರೀತಿಯಲ್ಲಿ ಕಟ್ಕೋಬೇಕು. ಫ್ರಂಟಲ್ಲಿ ಇರುವಂತಹ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸ್ಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸೈಡಲ್ಲಿ ಸೀರೆ ಪಾಟನ ಸರಿ ಮಾಡಿಕೊಂಡು ನಂತರ ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಮಧ್ಯದಲ್ಲಿರುವಂಥ ಪ್ಲೀಟ್ಸನ್ನು ಎರಡೂ ಸೈಡಿನ ಪ್ಲೀಟ್ಸನ್ನು ಹಿಡಿಬಿಟ್ಟು ಪಿನ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬಹುದು. ಈಗ ನೀಟಾಗಿ ಪ್ಲೀಟ್ಸನ್ನು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ದಾರದ ಸುತ್ತ ನಾವು ಪ್ಲೀಟ್ಸನ್ನು ಜಗ್ಗಿಸ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ದಾರದಿಂದ ಹೊರಗಡೆ ಪ್ಲೀಟ್ಸು ಬರದೇ ಇರೋ ರೀತಿಯಲ್ಲಿ ನೀಟಾಗಿ ಪ್ಲೀಟ್ಸನ್ನು ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ನಾವೇನು ಪೀಠ ಇಟ್ಟಿರ್ತೀವಿ ಆ ಪೀಠದ ಸುತ್ತ ಪ್ಲೀಟ್ಸ್ ಅನ್ನೋದು ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಿಂತ್ಕೊಂಡು ನೋಡಿದ್ರೆ ಮತ್ತೆ ನೋಡ್ತಾ ಇರಬೇಕು. ಆ ರೀತಿಯಲ್ಲಿ ಕಾಣಿಸ್ಬೇಕು. ಆ ರೀತಿಯಲ್ಲಿ ಪ್ಲೀಟ್ಸನ್ನು ನೀವು ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿರುವಂಥ ಎರಡು ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಗುಂಡು ಪಿನ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸಿ ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನೀಟಾಗಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಂಡ ನಂತರ ಸೈಡಲ್ಲೂ ಸಹ ನಾವು ಸೀರೆ ಪಾಟನ ಸರಿ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೀಟಾಗಿದೆಯಾ ಸೀರೆ ಅನ್ನೋದು ನೋಡ್ಕೊಳ್ಳಿ. ಪ್ಲೀಟ್ಸು ಸಹ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ಯಾ ಅಂತ ಒಮ್ಮೆ ನೋಡಿಕೊಂಡು ನಂತರ ಸೆರಗನ್ನ ಹಾಕಬೇಕಾಗುತ್ತೆ. ಕಳಶದ ಹಿಂಭಾಗದಿಂದ ಸೆರಗನ್ನ ಮುಂದ್ಗಡೆಗೆ ತಗೊಬಂದು ವಿ ಶೇಪ್ ತರ ಮಾಡಿಕೊಂಡು ಸೆರಗಿನ ತುದಿಯನ್ನು ಕಳಶದ ಹಿಂಭಾಗಕ್ಕೆ ಸೇರಿಸ್ಬಿಟ್ಟು ಸೆರಗಿಗೆ ಹಾಕಿರುವಂಥ ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ನೀವು ಇಲ್ಲಿ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿಕೊಂಡು ನಾವು ಈ ರೀತಿ ವಿ ಶೇಪ್ ಫ್ರಂಟಲ್ಲಿ ವಿ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಸೆರಗಿನ ಎರಡು ತುದಿಗಳನ್ನ ಬ್ಯಾಕ್ ಸೈಡಲ್ಲಿ ನೀಟಾಗಿ ಗ್ರಿಪ್ ಆಗಿ ಹಿಡ್ಕೋಬೇಕಾಗುತ್ತೆ. ನಾವಿಲ್ಲಿ ಕಡ್ಡಿ ಕಟ್ಟದೇ ಇರೋದ್ರಿಂದ ಬ್ಯಾಕ್ ಸೈಡ್ ಕೈಯಲ್ಲಿ ಹಿಡ್ಕೊಂಡು ನಾವು ಫ್ರಂಟಲ್ಲಿ ವಿ ಶೇಪ್ ತರ ಮಾಡಿಕೊಂಡು ನಂತರ ಆ ಸೈಡಿಂದ ಒಂದು ಪ್ಲೀಟ್ಸು ಈ ಸೈಡಿಂದ ಒಂದು ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಮಧ್ಯಭಾಗಕ್ಕೆ ಒಂದು ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ. ಸೆಕ್ಯೂರ್ ಮಾಡ್ಕೊಂಡ ನಂತರ ಸೆರಗಿನ ತುದಿ ಹಾಗೆ ಸೆರಗಿನ ಇನ್ನೊಂದು ತುದಿಯನ್ನು ಎರಡನ್ನೂ ಸೇರಿಸ್ಬಿಟ್ಟು ಬ್ಯಾಕ್ ಸೈಡಲ್ಲಿ ನಾವಿಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ಎಲ್ಲ ಪ್ಲೀಟ್ಸ್ಗಳನ್ನ ಹಿಡಿದ್ಬಿಟ್ಟು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ನಾನು ಸೇರಿಸ್ಕೊಂಡಿದ್ದೀನಲ್ಲ ಈ ರೀತಿಯಾಗಿ ನೀವು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಫ್ರಂಟಲ್ಲಿ ಸೆರಗನ್ನೋದು ಜಾರ್ಕೊಂಡು ಬರಲ್ಲ, ವಿ ಶೇಪ್ ಥರ ಇರುತ್ತೆ. ಅದಕ್ಕೋಸ್ಕರ ನಾನಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ನಂತರ ಫ್ರಂಟಲ್ಲಿ ವಿ ಶೇಪ್ ಅನ್ನೋದು ನೀಟಾಗಿ ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಹಾಗೆ ಸೆರಗಿಗೆ ಹಾಕಿರುವಂಥ ಪ್ಲೀಟ್ಸು ಸ್ಪ್ರೆಡ್ ಆಗಬೇಕು, ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ನೋಡಿಕೊಂಡು ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ನೀವು ಲೇಸು ಅಥವಾ ಒಂದು ಡಾಬನ್ನು ಸೇರಿಸ್ಕೊಳ್ಳಿ. ವಿ ಶೇಪ್ ತುದಿ ಏನು ಬರುತ್ತೆ ಅಲ್ಲಿಗೆ ನಾವು ಡಾಬನ್ನು ಸೇರಿಸ್ಕೊಂಡು ಈಗ ಸೆರಗನ್ನ ನಾವು ಒಂದು ಸ್ವಲ್ಪ ಅಲ್ಲಿ ಸರಿ ಮಾಡ್ಕೋಬೇಕಾಗುತ್ತೆ. ರಿಂಕಲ್ಸ್ ಎಲ್ಲ ಇಲ್ಲದೆ ಇರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಾಗೆ ದೇವಿಯ ಭುಜದ ಹತ್ರ ಸೆರಗಿನ ಒಳಗಡೆ ಕೈಯನ್ನು ಸೇರಿಸ್ಬಿಟ್ಟು ಅಲ್ಲೊಂದು ಸ್ವಲ್ಪ ಈ ರೀತಿ ಎತ್ತಬೇಕು. ಎತ್ತಿದಾಗ ನಾವು ಕಡ್ಡಿ ಕಟ್ಟಿದಾಗ ಹೇಗೆ ಕಾಣಿಸುತ್ತೆ ಅದೇ ರೀತಿಯಲ್ಲಿ ಕಾಣಿಸುತ್ತೆ. ನೀಟಾಗಿ ಅಲ್ಲಿ ಸೆರಗನ್ನ ನಾವು ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ದೇವಿಯ ಚೆಸ್ಟ್ ಭಾಗದಲ್ಲೆಲ್ಲ ನೀಟಾಗಿ ಸರಿ ಮಾಡ್ಕೊಂಡ ನಂತರ ಈಗ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಬೇಕು. ಹಾಗೆ ಮಾಂಗಲ್ಯ ಸರ ಇದ್ರೆ ಮಾಂಗಲ್ಯ ಸರನ್ನು ಸಹ ಸೇರಿಸ್ಕೊಳ್ಳಿ. ಕಳಶದ ಬಿಂದಿಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಮೊದಲೇ ಅಕ್ಕಿಯನ್ನು ಹಾಕಿಟ್ಕೊಂಡಿದ್ದೀನಿ ಸೀರೆ ಉಡಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ನೀವು ನೀರನ್ನು ಸೇರಿಸೋರು ನೀರನ್ನು ಮೊದಲೇ ಸೇರಿಸಿಟ್ಕೊಂಡು ನಂತರ ಸೀರೆಯನ್ನು ಉಡಿಸ್ಕೊಳ್ಳಿ. ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ ಈ ವರಮಹಾಲಕ್ಷ್ಮಿ ದೇವಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸಬಹುದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನು ಹಾಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಬರಬೇಕಾಗುತ್ತೆ. 4 ಬೆರಳು ಅಗಲ ಆಗುವಷ್ಟು ನಾವಿಲ್ಲಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಬರಬೇಕು. ಮುಕ್ಕಾಲು ಭಾಗ ಸೀರೆಯನ್ನು ನಾವು ಇದೇ ರೀತಿಯಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೋಬೇಕು. ನೀವು ಇದೇ ರೀತಿ ಪ್ಲೀಟ್ಸ್ ಅನ್ನ ಮಾಡಬೇಕು ಅಂತ ಇಲ್ಲ. ಕೈಯಲ್ಲಿ ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತೀವಿ ಅದೇ ರೀತಿ ಪ್ಲೀಟ್ಸ್ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನಾವಿಲ್ಲಿ ಅರೇಂಜ್ ಮಾಡಿ ಒಂದು ದಾರದಿಂದ ಕಟ್ಕೋಬೇಕಾಗುತ್ತೆ. ನಮ್ಮ ವ್ಯೂವರ್ಸ್ ಒಬ್ರು ಕೇಳಿದ್ರು ಪಿನ್ಗಳು ಯೂಸ್ ಮಾಡ್ದಿರನೇ ಹೇಗೆ ದೇವಿಗೆ ಸೀರೆ ಉಡಿಸೋದು ಅಂತ. ಅದಕ್ಕೋಸ್ಕರ ನಾನು ಇವತ್ತು ಈ ಮೆಥಡಲ್ಲಿ ದೇವಿಗೆ ಹೇಗೆ ಅಲಂಕಾರ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬಾರ್ಡರ್ ಹತ್ರ ಪ್ಲೀಟ್ಸ್ ಅನ್ನ ನೀಟಾಗಿ ಅರೇಂಜ್ ಮಾಡಿ ಒಂದು ದಾರದಿಂದ ಕಟ್ಕೊಳ್ಳಿ. ಗಂಧಿ ಅಂಗಡಿಗಳಲ್ಲೆಲ್ಲ ಪೂಜೆಗೆ ಅಂತ ದಾರಗಳು ಸಿಗುತ್ತೆ, ಅಂಥ ದಾರನ ತೊಗೊಬಂದು ನೀವು ಇಲ್ಲಿ ಆ ದಾರದಿಂದನೇ ಕಟ್ಕೋಬೇಕಾಗುತ್ತೆ. ಎರಡು ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಈ ರೀತಿ ನಾನು ದಾರ ಕಟ್ಕೊಳ್ತಾ ಇದ್ದೀನಲ್ಲ ಆ ರೀತಿ ದಾರದಿಂದ ಕಟ್ಕೊಳ್ಳಿ. ಪೂಜೆಗೆ ಅಂತಲೇ ಇರುತ್ತೆ ದಾರ, ಅಂಥ ದಾರನ ತಂದಿಟ್ಕೊಂಡು ಈ ರೀತಿ ಅಲಂಕಾರಕ್ಕೆ ನೀವು ಯೂಸ್ ಮಾಡ್ಕೋಬಹುದು. ನಂತರ ಮಧ್ಯಭಾಗದಲ್ಲಿರುವಂಥ ಪ್ಲೀಟ್ಸನ್ನ ಬರೀ ನೀವು ಈ ರೀತಿ ನೀಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಪ್ಲೀಟ್ಸ್ಗಳು ಅಲ್ಲಿ ನೀಟಾಗಿ ಇದೆಯಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ. ಒಂದೊಂದ್ಸಲಿ ಪ್ಲೀಟ್ಸ್ಗಳು ಒಳಗಡೆ ಸೇರ್ಕೊಂಡಂಗೆ ಆಗಿರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಸರಿ ಮಾಡ್ಕೊಂಡ್ರೆ ಸಾಕು. ಅಲ್ಲೇನು ನಾವು ದಾರ ಕಟ್ಕೊಳ್ಳೋದೇನು ಬೇಡ. ಈ ರೀತಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೋಬೇಕು. ನಂತರ ನಾನಿಲ್ಲಿ ಒಂದು ಮುಕ್ಕಾಲು ಭಾಗ ಸೆರಗಿಗೆ ಅಂತ ಬಿಟ್ಕೊಂಡಿದ್ದೀನಿ. ನೀವು ಸೆರಗಿಗೆ ಬಿಡ್ಬೋದು, ಇಲ್ಲಾಂದರೆ ಹಾಗೇನೂ ಸಹ ಈ ಅಲಂಕಾರನ ಮಾಡ್ಕೋಬಹುದು. ನಂತರ ನೀವೆಲ್ಲಿ ದೇವರನ್ನ ಕೂರಿಸ್ತೀರಾ ಅಲ್ಲಿ ಮೊದಲು ರಂಗೋಲಿಯನ್ನು ಹಾಕೊಂಡು ರಂಗೋಲಿ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಬಿಂದಿಗೆಯನ್ನು ಇಟ್ಕೊಳ್ಳಿ. ನೀವು ಪೂಜೆಗೆ ಯಾವ ಬಿಂದಿಗೆ ಯೂಸ್ ಮಾಡ್ತೀರಾ ಕಳಶದ ಬಿಂದಿಗೆ ಆ ಬಿಂದಿಗೆಯನ್ನು ಇಟ್ಕೊಳ್ಳಿ. ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಅದನ್ನು ಮಧ್ಯಭಾಗದಲ್ಲಿ ಒಂದು ಕೈಯಲ್ಲಿ ಹಿಡ್ಕೊಂಡು ಎರಡೂ ಸೈಡಿನ ಪ್ಲೀಟ್ಸನ್ನು ನಾವು ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೋಬರಬೇಕು. ಕಳಶದ ಅಕ್ಕಪಕ್ಕದಲ್ಲಿ ಸೀರೆ ನೀಟಾಗಿ ಬಂದಿದೆಯಾ ಅಂತ ನೋಡ್ಕೋಬೇಕು. ನಂತರ ಈ ರೀತಿ ದಾರನ ತಗೊಂಡು ಪ್ಲೀಟ್ಸಿನ ಕೆಳಭಾಗದಿಂದ ಮೇಲ್ಗಡೆಗೆ ದಾರನ ತಗೋಬರಬೇಕು. ಕಳಶದ ಪಿನ್ಗೆಯ ಪಕ್ಕಕ್ಕೇನೆ ಪ್ಲೀಟ್ಸ್ ಅನ್ನೋದು ನೀಟಾಗಿ ಬರೋ ರೀತಿಯಲ್ಲಿ ಈ ರೀತಿ ದಾರದಿಂದ ಕಟ್ಕೋಬೇಕು. ನೀವು ಸ್ವಲ್ಪ ಸಾಫ್ಟ್ ಆಗಿರುವಂಥ ಸೀರೆ ತಗೊಂಡ್ರೆ ಪ್ಲೀಟ್ಸ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ. ನಾನೀಗ ಅಲ್ಲಿ ಟೈಟಾಗಿ ಅಲ್ಲಿ ನೀಟಾಗಿ ಕಟ್ಕೊಳ್ತಾ ಇದ್ದೀನಿ. ಅಲ್ಲಿ ನೀಟಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ದಾರದಿಂದ ಕಟ್ಕೊಳ್ಳಿ. ನಂತರ ಕಳಶದ ಬಿಂದಿಗೆ ಮೇಲ್ಗಡೆ ಪ್ಲೀಟ್ಸನ್ನ ಈ ರೀತಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜರುಗಿಸೋ ರೀತಿಯಲ್ಲಿ ಇಟ್ಕೊಳ್ಳಿ, ಆದರೆ ನೀಟಾಗಿ
ನೀಟಾಗಿ ಅಲ್ಲಿ ಜಾರಬಾರ್ದು ದಾರ, ಆ ರೀತಿಯಲ್ಲಿ ನೀವು ನೀಟಾಗಿ ಕಟ್ಕೋಬೇಕಾಗುತ್ತೆ. ಈಗ ಸೆರಗನ್ನ ಹೇಗೆ ಹಾಕೋದು ಅಂತ ನೋಡೋಣ. ಸೆರಗಿನ ಒಂದು ತುದಿ ಏನು ಬಾರ್ಡರ್ ಬರುತ್ತೆ, ಆ ಬಾರ್ಡರ್ನ ಹಿಂದ್ಗಡೆಯಿಂದ ಮುಂದ್ಗಡೆಗೆ ತಗೋಬರ್ಬೇಕಾಗುತ್ತೆ. ಎಕ್ಸ್ ಶೇಪಲ್ಲಿ ತಗೊಬನ್ನಿ, ಇಂಟು ಶೇಪಲ್ಲಿ ತಗೋಬರ್ಬೇಕಾಗುತ್ತೆ. ಎರಡು ಸೈಡನ ಬಾರ್ಡರ್ನ ನಾನೀಗ ಹಾಕ್ತಾ ಇದ್ದೀನಲ್ಲ, ಆ ರೀತಿ ಇಂಟು ಶೇಪಲ್ಲಿ ತಗೊಬಂದು ಕಳಶದ ಮುಂದ್ಗಡೆ ಹಾಕಿ ಎಕ್ಸ್ ಶೇಪಲ್ಲಿ ಅಲ್ಲಿ ಒಂದು ನೀಟಾಗಿ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಾಡಿಕೊಂಡು ಕಳಶದ ಅಕ್ಕಪಕ್ಕ ಎಲ್ಲ ನೀಟ್ ಮಾಡ್ಕೊಳ್ಳಿ. ತುಂಬ ಉದ್ದ ಬಿಡೋದೇನು ಬೇಡ, ಸೆರಗಿನ ತುದಿನ ಸ್ವಲ್ಪ ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ಸಾಕು. ಕಳಶದ ಬಿಂದಿಗೆಗೆ ಮೊದಲೇ ಬ್ಲೌಸ್ ಪೀಸಿಂದ ಕವರ್ ಮಾಡಿಕೊಂಡು ನಂತರ ಈ ರೀತಿ ಸೀರೆಯಿಂದ ಅಲಂಕಾರ ಮಾಡ್ಕೊಳ್ಳಿ. ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಡಾಬು ಅಥವಾ ಒಂದು ಲೇಸನ್ನು ಕಟ್ಕೊಳ್ಳಿ. ನಾವು ಎಕ್ಸ್ ಶೇಪ್ ಏನು ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಡಾಬನ್ನು ಸೇರಿಸ್ಕೊಂಡ್ರೆ ಆಯಿತು. ಅಥವಾ ಕಳಶದ ಬಿಂದಿಗೆಯ ಕೆಳಭಾಗಕ್ಕೆ ಸ್ವಲ್ಪ ಕೆಳಗಡೆಗೆ ಬರೋ ಹಾಗೆ ನಾವು ಡಾಬ್ ಅಥವಾ ಲೇಸನ್ನು ಕಟ್ಕೊಂಡ್ರೆ ಆಯಿತು. ನಂತರ ಕೆಳಗಡೆ ನಾವು ಏನು ಪ್ಲೀಟ್ಸ್ಗೆ ದಾರ ಕಟ್ಟಿರ್ತೀವಿ ಆ ದಾರನ ಬಿಚ್ಚಿಬಿಟ್ಟು ನಾವು ಪ್ಲೀಟ್ಸನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ನಾವು ಏನು ಪ್ಲೀಟ್ಸನ್ನು ತೊಗೊಂಬಂದಿರ್ತೀವಿ ಅಲ್ಲಿಗೆ ನೀವು ಈ ರೀತಿ ಸಿಕ್ಸ್ಬೋದು ಪ್ಲೀಟ್ಸಿನ ತುದಿಯನ್ನು ತೊಗೊಂಡೋಗಿ, ಅಥವಾ ನಾವೇನು ಡಾಬ್ ಕಟ್ಟಿರ್ತೀವಿ ಆ ಡಾಬ್ಗೆ ಪ್ಲೀಟ್ಸನ್ನು ತೊಗೊಂಡೋಗಿ ಈ ರೀತಿ ಸೇರಿಸ್ಕೋಬೇಕಾಗುತ್ತೆ. ಎರಡೂ ತುದಿ ಏನು ಬರುತ್ತೆ ಪ್ಲೀಟ್ಸ್ನ ಎರಡು ತುದಿಗಳನ್ನ ಆ ಕಡೆ ತುದಿ ಈ ಕಡೆ ತುದಿ ಎರಡನ್ನೂ ತೊಗೊಂಡೋಗಿ ನಾವೇನು ಡಾಬ್ ಸೇರಿಸ್ಕೊಂಡಿರ್ತೀವಿ ಆ ಡಾಬ್ಗೆ ಸಿಗಿಸ್ಬಿಟ್ಟು ಪ್ಲೀಟ್ಸ್ಗಳನ್ನ ನಾವಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಏರುಪೇರು ಇದ್ದರೆ ಹೇಳ್ಕೊಂಡು ಸರಿ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ದಾರ ಕಟ್ಟಿರೋದ್ರಿಂದ ಎರಡು ಸೈಡು ಒಂದೇ ಸಮ ಪ್ಲೀಟ್ಸ್ ಬರೋ ರೀತಿಯಲ್ಲಿ ನೀಟಾಗಿ ಹೇಳ್ಕೊಂಡು ಸರಿ ಮಾಡ್ಕೋಬೇಕಾಗುತ್ತೆ. ಪಿನ್ ಹಾಕೊಂಡ್ರೆ ಅದು ವೇರಿಯೇಷನ್ ಬರಲ್ಲ, ದಾರ ಕಟ್ಟಿರೋದ್ರಿಂದ ಸ್ವಲ್ಪ ವೇರಿಯೇಷನ್ ಬರುತ್ತೆ. ವೇರಿಯೇಷನ್ ಬಂದಾಗ ಹೇಳ್ಕೊಂಡು ನೀಟಾಗಿ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ. ಒಂದ್ಸಲಿ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಂಡ ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ನೀವು ಈ ಅಲಂಕಾರನ ಸಿಂಗಲ್ ಬಿನ್ಗೆ ಇಟ್ಟು ಅಲಂಕಾರ ಮಾಡುವಂಥವ್ರು ಮಾಡ್ಬೋದು. ಕೆಲವರು ಕಡ್ಡಿ ಕಟ್ಟಲ್ಲ ಅಥವಾ ಪಿನ್ಗಳು ಯೂಸ್ ಮಾಡಲ್ಲ ಅನ್ನೋರು ಸಹ ಈ ಅಲಂಕಾರನ ಮಾಡ್ಕೋಬಹುದು. ಮಂಗಳ ಗೌರಿ, ಸ್ವರ್ಣ ಗೌರಿಗೂ ಸಹ ಈ ಅಲಂಕಾರನ ಮಾಡ್ಬೋದು. ವರಮಹಾಲಕ್ಷ್ಮಿಗೂ ಸಹ ಈ ಅಲಂಕಾರನ ಮಾಡ್ಬೋದು. ಒಂದ್ಸಲಿ ಒಡವೆಗಳನ್ನೆಲ್ಲ ಹಾಕಿದ ನಂತರ ಕಳಶದ ಬಿಂದಿಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೊಂಡು ಕಳಶದ ಬಿಂದಿಗೆ ಏನೆಲ್ಲ ಸೇರಿಸ್ತೀರಾ ಎಲ್ಲವನ್ನು ಸೇರಿಸಿ ವೀಳ್ಯದೆಲೆ ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡಬಹುದು. ಈ ಅಲಂಕಾರ ವರಮಹಾಲಕ್ಷ್ಮಿ ತಾಯಿಗೆ ಹೇಗೆ ಈಸಿಯಾಗಿ ಸೀರೆ ಉಡಿಸಬಹುದು ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ಪೂರ್ತಿಯಾಗಿ ಹರಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಡ್ತೀವಲ್ಲ ಆ ಕಡೆಯಿಂದ 2.5 ಇಂಚ್ ಅಗಲ ಆಗುವಷ್ಟು ಪ್ಲೀಟ್ಸ್ ಅನ್ನ ಮಾಡ್ತಾ ಬರಬೇಕಾಗುತ್ತೆ. ನಾವಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಅನ್ನ ಮಾಡಿಬಿಟ್ಟು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ ಅನ್ನ ಸೇರಿಸಬೇಕು. ಒಂದೇ ಕ್ಲಿಪ್ ಅಲ್ಲಿ ಎಲ್ಲ ನೆರಿಗೆಗಳು ಬರುತ್ತೆ ಅಂದ್ರೆ ಒಂದೇ ಕ್ಲಿಪ್ ಅನ್ನ ಸೇರಿಸ್ಕೊಳ್ಳಿ, ಅಥವಾ ಸ್ವಲ್ಪ ಡಿವೈಡ್ ಮಾಡ್ಕೊಂಡು 2 ಅಥವಾ 3 ಕ್ಲಿಪ್ ಅನ್ನ ಯೂಸ್ ಮಾಡ್ಕೊಂಡು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ ಅನ್ನ ಸೇರಿಸ್ಕೊಳ್ಳಿ. ನಂತರ ಇನ್ನೊಂದು ಬಾರ್ಡರ್ ಅಲ್ಲೂ ಸಹ ನೆರಿಗೆಗಳನ್ನ ಇದೇ ರೀತಿ ಜೋಡಿಸಿ ನಾವು ಕ್ಲಿಪ್ ಅಥವಾ ಪಿನ್ ಅನ್ನ ಸೇರಿಸಬೇಕಾಗುತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಎರಡು ಬಾರ್ಡರ್ಗಳಲ್ಲೂ ನೆರಿಗೆಗಳನ್ನ ಜೋಡಿಸ್ಕೊಂಡ ನಂತರ ಮಧ್ಯಭಾಗದಲ್ಲೂ ಸಹ ನೀವು ಇದೇ ರೀತಿಯಾಗಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ ಅಥವಾ ಪಿನ್ ಅನ್ನ ಸೇರಿಸಬೇಕು. ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಂಡ್ರೆ ಹೆಚ್ಚು ಪ್ಲೀಟ್ಸ್ ಅನ್ನೋದು ಬರುತ್ತೆ, ಆಗ ಅಲಂಕಾರ ಅನ್ನೋದು ಸಹ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ಳಿ. ನೆರಿಗೆಗಳನ್ನ ಈ ರೀತಿ ಮಾಡ್ಕೊಂಡ ನಂತರ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಸೀರೆಯನ್ನು ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಉಳಿದಿರುವಂತಹ ಭಾಗನ ನಾನು ಸೆರಗಿಗೆ ಬಿಟ್ಕೊಂಡಿದ್ದೀನಿ. ಸೆರಗಿನ ಭಾಗನ ಈಗ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನು ಮಧ್ಯಭಾಗಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಂತರ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲ್ ಆಗಿ ಸೆರಗಿಗೆ ಹೇಗೆ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಪ್ಲೀಟ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳಿ, ಅಲಂಕಾರ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಈ ರೀತಿ ಒಂದು 3 ಇಂದ 4 ಪ್ಲೀಟ್ಸ್ ಅನ್ನ ಮಾಡ್ಕೊಂಡ ನಂತರ ನೆರಿಗೆಗಳನ್ನ ನೀಟಾಗಿ ಜೋಡಿಸಿ ಸೆರಗಿನ ತುದಿಗೆ ಒಂದು ಕ್ಲಿಪ್ ಅನ್ನ ಸೇರಿಸ್ಕೊಳ್ಳಿ. ನಂತರ ಸ್ವಲ್ಪ ದೂರಕ್ಕೆ ಕ್ಲಿಪ್ಗಳನ್ನ ಸೇರಿಸ್ತಾ ಹೋಗಬೇಕಾಗುತ್ತೆ. ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ ಅಥವಾ ಪಿನ್ಗಳನ್ನ ಸೇರಿಸ್ತಾ ಸೆರಗನ್ನ ನಾವು ನೆರಿಗೆಯನ್ನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 4 ಮೊಳ ಆಗುವಷ್ಟು ಸೆರಗನ್ನ ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. 2 ಅಥವಾ 3 ಮೊಳ ಆದ್ರೂ ಮಾಡ್ಕೋಬಹುದು, ಅಥವಾ ಈ ರೀತಿ 4 ಮೊಳ ಆದ್ರೂ ಮಾಡ್ಕೋಬಹುದು. ನಾವು ನಾರ್ಮಲ್ ಆಗಿ ಸೆರಗೆ ಎಷ್ಟು ಬಿಟ್ಕೊಳ್ತೀವಿ ಅಷ್ಟು ಭಾಗನ ಇಲ್ಲಿ ಪ್ಲೀಟ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಗ ಸೀರೆಯನ್ನ ನೆರಿಗೆ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಸಣ್ಣದಾಗಿರುವಂತಹ ಬಿಂದಿಗೆಯನ್ನ ತೆಗೆದುಕೊಂಡಿದ್ದೀನಿ. ಕೆಳಗಡೆ ಅಕ್ಕಿ ತುಂಬಿಸಿರುವಂತಹ ತಟ್ಟೆಯನ್ನ ಇಟ್ಕೊಳ್ಳಿ. ನಾನಿಲ್ಲಿ ತಟ್ಟೆಯನ್ನ ಇಟ್ಟಿಲ್ಲ, ಹಾಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೆರಗನ್ನ ಕಳಶದ ಹಿಂಭಾಗ ಇಟ್ಕೊಂಡು ಸೀರೆಯನ್ನು ನಾವು ಏನು ಪ್ಲೀಟ್ಸ್ ಮಾಡಿರ್ತೀವಿ ಆ ಪ್ಲೀಟ್ಸ್ ಅನ್ನ ಕಳಶದ ಹಿಂಭಾಗದಿಂದ ಅಂದ್ರೆ ಬಿಂದಿಗೆ ಹಿಂಭಾಗದಿಂದ ಮುಂಭಾಗಕ್ಕೆ ತಗೊಂಡು ಒಂದು ಕಡೆಯ ಪ್ಲೀಟ್ಸ್ ಅನ್ನ ಉದ್ದ ಮಾಡ್ಕೊಂಡು ಇನ್ನೊಂದು ಕಡೆಯ ಪ್ಲೀಟ್ಸ್ ಅನ್ನ ನಾವು ಈ ರೀತಿ ಶಾರ್ಟ್ ಮಾಡ್ಕೋಬೇಕು, ಅಂದ್ರೆ ತುಂಡ ಮಾಡ್ಕೊಂಡು ನಾವು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಪಿನ್ ಅನ್ನ ಸೇರಿಸ್ಕೋಬೇಕು. ನಂತರ ಉದ್ದ ಏನ್ ಬಿಟ್ಟಿದೀವಿ ಪ್ಲೀಟ್ಸ್ ಅದಕ್ಕೆ ಹಾಕಿರುವಂತ ಕ್ಲಿಪ್ ಅನ್ನ ರಿಮೂವ್ ಮಾಡ್ಬಿಟ್ಟು ನೆರಿಗೆಗಳನ್ನ ನಾವು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಬರಬೇಕಾಗುತ್ತೆ. ನೀಟಾಗಿ ನೆರಿಗೆಗಳನ್ನ ನಾವಿಲ್ಲಿ ಅರೇಂಜ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಳ್ತೀವಿ ಅಲಂಕಾರ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ. ನೆರಿಗೆಗಳು ಅಲ್ಲಿ ನಿಲ್ತಾ ಇಲ್ಲ ಅಂದ್ರೆ ನೀವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬಹುದು. ನಂತರ ಮೇಲ್ಭಾಗದಲ್ಲಿರುವ ಪ್ಲೀಟ್ಸ್ ಅನ್ನು ಸಹ ಇದೇ ರೀತಿ ಬಿಡಿಸ್ಬಿಟ್ಟು ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಕೆಳಗಡೆ ಭಾಗದಲ್ಲಿರುವಂತಹ ನೆರಿಗೆಗಳನ್ನ ಬಿಡಿಸಿದ ನಂತರ ಮೇಲ್ಗಡೆ ಶಾರ್ಟ್ ಆಗಿ ಏನ್ ಬಿಟ್ಕೊಂಡಿರ್ತೀವಿ ಆ ಪ್ಲೀಟ್ಸ್ ಅಲ್ಲಿ ಇರುವಂತಹ ನೆರಿಗೆಗಳನ್ನು ಸಹ ಈ ರೀತಿಯಾಗಿ ನೀಟಾಗಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಂಡಾಗ ನೆರಿಗೆಗಳು ಅನ್ನೋದು ನೀಟಾಗಿ ಕಾಣಿಸುತ್ತೆ. ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಗುಂಪಿನನ್ನ ಸೇರಿಸಿ 2 ಸೈಡ್ ಒಂದು 4 ಪ್ಲೀಟ್ಸ್ ಅನ್ನ ಪಿನ್ನಿಂದ ಸೇರಿಸ್ಕೊಂಡ ನಂತರ ನಾನಿಲ್ಲಿ ಸೆರಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಡ್ಡಿಯನ್ನ ಕಟ್ಟಿಲ್ಲ, ಕಡ್ಡಿಯನ್ನ ಕಟ್ತೀರಾ ನಾವು ಈ ರೀತಿ ದೇವಿಗೆ ಸೆರಗಿಂದ ಕವರ್ ಮಾಡ್ಕೋಬಹುದು. ನಾವು ಸೆರಗಿನ ತುದಿಯನ್ನ ಈ ರೀತಿ ನಾವು ಏನು ಪ್ಲೀಟ್ಸ್ ಮಾಡಿರ್ತೀವಿ ಪ್ಲೀಟ್ಸ್ ಇಂದ ಸ್ವಲ್ಪ ಮೇಲ್ಭಾಗದಲ್ಲಿ ಇಟ್ಟು ನೆರಿಗೆಗಳನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಬಿಟ್ಟು ಈ ರೀತಿ ಕಳಶದ ಬಿಂದಿಗೆಯ ಸುತ್ತ ಒಂದು ರೌಂಡ್ ಅನ್ನ ತಗೊಂಡು ಬಂದು ನಾವು ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ನೆರಿಗೆಗಳನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿ ನಾವು ಪಿನ್ನಿಂದ ಅಲ್ಲಿ ಬ್ಯಾಕ್ ಸೈಡ್ಗೆ ಸೆಕ್ಯೂರ್ ಮಾಡ್ಕೋಬೇಕು. ದೇವಿಗೆ ಸೆರಗನ್ನ ಹಾಕಿದ ನಂತರ ದೇವಿಗೆ ನಾವಿಲ್ಲಿ ಡಾಬನ್ನು ಸೇರಿಸಬೇಕು. ನಾವು ಕೆಳಭಾಗದಲ್ಲಿ ಅಂದರೆ ಸೊಂಟದ ಶೇಪ್ ಏನು ಬರ್ತಾ ಇದೆ ಅಲ್ಲಿಗೆ ಒಂದು ಡಾಬನ್ನು ಸೇರಿಸಿ ನಾನಿಲ್ಲಿ ತೆಂಗಿನಕಾಯಿಗೆ ಮುಖವಾಡವನ್ನು ಸೇರಿಸಿನಿ. ಸ್ವಲ್ಪ ಮುಖವಾಡ ಸಣ್ಣ ಇದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹೂವಿಂದ ತೆಂಗಿನಕಾಯಿಯನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ.
ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ, ನಂತರ ಕಳಶದ ಬಿಂದಿಗೆಗೆ ಸೇರಿಸುವಂಥ ಎಲ್ಲ ಪದಾರ್ಥವನ್ನು ಸೇರಿಸಿ, ಮಾವಿನೆಲೆ ಹಾಗೆ ವೀಳ್ಯದೆಲೆಯನ್ನು ಇಟ್ಟು, ತೆಂಗಿನಕಾಯಿ ಇಟ್ಟು, ದೇವಿಗೆ ಮುಖಪದ್ಮವನ್ನು ಹಾಕಿ, ನಿಮ್ಮ ಬಳಿ ದೇವರಿಗೆ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ, ನಂತರ ಹೂಗಳಿಂದ ದೇವಿಯನ್ನು ಅಲಂಕರಿಸಿ, ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ತಾ ಇರ್ಬೋದು. ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಿನ್ನು ಹಾಗೆ ಕಡ್ಡಿನ ಉಪಯೋಗಿಸ್ತಿರೇ ವರಮಹಾಲಕ್ಷ್ಮಿ ದೇವಿಗೆ ಡಬಲ್ ಸ್ಟೆಪ್ಪಲ್ಲಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗಿಗೆ ಒಂದು ಮಾರು ಸೀರೆಯನ್ನು ಬಿಟ್ಕೊಂಡು ಉಳಿದಿರುವಂಥ ಸೀರೆಯನ್ನು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡರ್ ಎಲ್ಲಿದೆ ಅಲ್ಲಿವರೆಗೂ ಮಾತ್ರ ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಉಳಿದಿರುವಂಥ ಸೀರೆಯನ್ನು ಹಾಗೆ ಬಿಟ್ಕೊಂಡಿದ್ದೀನಿ. ಪೂರ್ತಿ ಬಾರ್ಡರ್ ಇದ್ದರೆ ನೀವು ತುದಿವರೆಗೂ ಸಹ ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬಹುದು. ಒಂದು ಸಲ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸನ್ನು ಅಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದು ದಾರದಿಂದ ನೀವು ಇಲ್ಲಿ ಕಟ್ಕೋಬೇಕಾಗುತ್ತೆ. ಪ್ಲೀಟ್ಸಿನ ತುದಿಗೆ ನೀವು ಇಲ್ಲಿ ದಾರದಿಂದ ಕಟ್ಕೊಳ್ಳಿ. ನಾನು ಕಟ್ಕೊಳ್ತಾ ಇದ್ದೀನಲ್ಲ ಈ ರೀತಿಯಾಗಿ ಕಟ್ಕೋಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಶನ್ಗಾಗಿ. ನಾನು ಇಲ್ಲಿ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ಇಲ್ಲಿ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನಾವೇನು ಮೇಲ್ಗಡೆ ಪ್ಲೀಟ್ಸ್ ಮಾಡಿರ್ತೀವಿ ಅದನ್ನ ನೀಟಾಗಿ ಕೆಳಗಡೆವರೆಗೂ ಜೋಡಿಸ್ಕೊಂಡು ಬರಬೇಕು. ಹಾಗೆ ಕೆಳಗಡೆ ಬಾರ್ಡರಲ್ಲೂ ಸಹ ಪ್ಲೀಟ್ಸ್ಗಳನ್ನ ನಾವಿಲ್ಲಿ ನೀಟಾಗಿ ಜೋಡಿಸ್ಬಿಟ್ಟು ಅಲ್ಲೂ ಸಹ ನಾವಿಲ್ಲಿ ದಾರನ ಕಟ್ಕೋಬೇಕಾಗುತ್ತೆ. ಮಧ್ಯಭಾಗದಲ್ಲಿ ನಾವು ದಾರ ಕಟ್ಕೊಳ್ಳೋದೇನು ಬೇಡ. ಎರಡು ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಈ ರೀತಿ ಅರೇಂಜ್ ಮಾಡಿಕೊಂಡು ದಾರದಿಂದ ಕಟ್ಕೊಂಡು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಯಾರೆಲ್ಲ ಬಟ್ಟೆಗೆ ಸೇಫ್ಟಿ ಪಿನ್ನು ಅಥವಾ ಗುಂಡ್ ಪಿನ್ನು ಅಥವಾ ಕ್ಲಿಪ್ಸನ್ನು ಯೂಸ್ ಮಾಡಲ್ಲ ಅನ್ನೋರು ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು. ನಾನು ಇವಾಗ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಸೆರಗನ್ನ ಪ್ಲೀಟ್ಸ್ ಮಾಡ್ಕೊಳ್ಳಲ್ಲ. ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಪೀಠನ ಇಟ್ಕೊಳ್ತಾ ಇದ್ದೀನಿ. ನೀವು ಎಲ್ಲಿ ದೇವರನ್ನ ಕೂರಿಸ್ತೀರಾ ಅಲ್ಲಿ ಒಂದು ಪೀಠ ಅಥವಾ ಮಣೆಯನ್ನು ಇಟ್ಕೊಂಡು ಮಣೆ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಒಂದು ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿ. ನಾನು ಇಲ್ಲಿ ಕಳಶದ ಬಿಂದಿಗೆಯ ಹಿಂಭಾಗದಿಂದ ಸೀರೆಯನ್ನು ಮುಂದ್ಗಡೆಗೆ ತಗೊಂಡ್ಬರ್ತೀನಿ. ಸೆರಗು ಲೆಫ್ಟ್ ಸೈಡ್ಗೆ ಬರಬೇಕು. ಆ ರೀತಿಯಲ್ಲಿ ಮಾಡಿಕೊಂಡು ನೀವು ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ನಾವು ಏನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸನ್ನು ತಗೊಂಡ್ಬರಬೇಕು. ತಗೊಂಡ್ಬಂದ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಎರಡು ಸೈಡು ಸಹ ಪ್ಲೀಟ್ಸ್ಗಳನ್ನ ಒಮ್ಮೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಏಕೆಂದರೆ ನಾವಲ್ಲಿ ಸೇಫ್ಟಿ ಪಿನ್ನು ಅಥವಾ ಕ್ಲಿಪ್ಸನ್ನು ಹಾಕದೇ ಇರೋದ್ರಿಂದ ಮತ್ತೊಮ್ಮೆ ಅಲ್ಲಿ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ. ನಾವಿಲ್ಲಿ ಡಬಲ್ ಸ್ಟೆಪ್ ಹಾಕೋದ್ರಿಂದ ಒಂದು ಬಾರ್ಡರ್ ಅಂದರೆ ಉದ್ದಗಿರೋ ಬಾರ್ಡರ್ ಕೆಳಗಡೆ ಬರಬೇಕು, ಸಣ್ಣ ಬಾರ್ಡರ್ ಮೇಲ್ಗಡೆಗೆ ಬರಬೇಕು. ಆ ರೀತಿಯಲ್ಲಿ ಇಟ್ಕೊಂಡು ನಾವಿಲ್ಲಿ ಒಂದು ದಾರದಿಂದ ಕಟ್ಕೋಬೇಕಾಗುತ್ತೆ. ಮನೆಯಲ್ಲಿ ಬೇರೆ ಯಾರಾದರೂ ಇದ್ದರೆ ಅವರ ಸಪೋರ್ಟನ್ನು ತಗೊಳ್ಳಿ. ಒಬ್ಬರಿಗೆ ಉಳಿಸೋದು ಕಷ್ಟ ಆಗುತ್ತೆ ಅನ್ಸಿದ್ರೆ ನಾನಿಲ್ಲಿ ಒಬ್ಬಳೇ ಇರೋದ್ರಿಂದ ಒಬ್ಬಳೇ ಉಳಿಸಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎರಡನ್ನೂ ಪ್ಲೀಟ್ಸನ್ನು ಹೀಗೆ ಇಟ್ಕೋಬೇಕು. ಕೆಳಗಡೆ ಪ್ಲೀಟ್ಸ್ ಮೇಲೆ ಮೇಲ್ಗಡೆ ಪ್ಲೀಟ್ಸನ್ನು ಇಟ್ಬಿಟ್ಟು ಒಂದು ದಾರದಿಂದ ನಾವು ಈ ರೀತಿ ಗ್ರಿಪ್ ಆಗಿ ಕಟ್ಕೋಬೇಕಾಗುತ್ತೆ. ನಾವು ಏನು ಪ್ಲೀಟ್ಸನ್ನು ಮಾಡಿರ್ತೀವಿ ಪ್ಲೀಟ್ಸ್ ಮೇಲೆ ದಾರ ಅನ್ನೋದು ನೀಟಾಗಿ ಹೋಗಬೇಕು. ಪ್ಲೀಟ್ಸ್ ಮೇಲೆ ದಾರನ ಕಟ್ಕೊಂಡು ಒಂದು ರೌಂಡು ಮತ್ತೆ ತೊಗೊಂಡೋಗಿ ಮತ್ತೆ ಬ್ಯಾಕ್ ಸೈಡಲ್ಲಿ ನಾನಲ್ಲಿ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಈ ಥರ ಪ್ಲೀಟ್ಸ್ ಮೇಲೇ ದಾರ ಬರಬೇಕು. ಪ್ಲೀಟ್ಸಿಂದ ಕೆಳಗಡೆ ದಾರ ಬಂದರೆ ನಾವು ಉಡ್ಸಿರೋದೆಲ್ಲ ಜಾರ್ಕೊಂಡು ಕೆಳಗಡೆ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ಪ್ಲೀಟ್ಸಿನ ಮೇಲ್ಗಡೆನ ನಾವು ನೀಟಾಗಿ ದಾರನ ಕಟ್ಕೋಬೇಕಾಗುತ್ತೆ. ನಂತರ ಕೆಳಗಡೆ ಇರುವಂಥ ಪ್ಲೀಟ್ಸಿಗೆ ಹಾಕಿರುವಂಥ ದಾರನ ಬಿಚ್ಚಿಬಿಟ್ಟು ನಾನಿಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ನಾವು ಏನು ಪೀಠ ಇಟ್ಟಿರ್ತೀವಿ ಪೀಠದ ಸುತ್ತಲೂ ಪ್ಲೀಟ್ಸ್ ಬರೋ ರೀತಿಯಲ್ಲಿ ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಇನ್ನೊಂದು ಬ್ಲೌಸ್ ಪೀಸನ್ನು ತಗೊಂಡು ಕಳಶದ ಬಿಂದಿಗೆಗೆ ಮೊದಲೇ ನೀವು ಕವರ್ ಮಾಡಿಕೊಂಡು ನಂತರ ಈ ರೀತಿ ಪ್ಲೀಟ್ಸನ್ನು ಡಬಲ್ ಸ್ಟೆಪ್ಪಲ್ಲಿ ಕಟ್ಕೊಂಡು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಕಳಶದ ಸುತ್ತ ಪ್ಲೀಟ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ಪ್ಲೀಟ್ಸನ್ನು ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಏನು ದಾರ ಕಟ್ಟಿರ್ತೀವಿ ದಾರದಿಂದ ಕೆಳಗಡೆ ಪ್ಲೀಟ್ಸ್ ಅನ್ನೋದು ಜಾರ್ಕೊಂಡು ಬರಬಾರ್ದು. ಆ ರೀತಿ ನೋಡಿಕೊಂಡು ನೀವು ಈ ರೀತಿ ದಾರದ ಒಳಗಡೆ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನಿಧಾನಕ್ಕೆ ಪ್ಲೀಟ್ಸನ್ನು ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದ್ಸಲಿ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ನೀವು ಸ್ಪ್ರೆಡ್ ಮಾಡ್ಕೊಂಡ ನಂತರ ಮೇಲ್ಗಡೆ ಇರುವಂಥ ಪ್ಲೀಟ್ಸನ್ನು ಸಹ ಬಿಚ್ಚಿಬಿಟ್ಟು ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಲ್ಲ ನೀವು ಇಲ್ಲಿ ನೋಡ್ಕೊಳ್ಳಿ. ಕಳಶದ ಮೇಲ್ಭಾಗದಲ್ಲೂ ನಾನು ದಾರದಿಂದ ಮೇಲ್ಗಡೆನೂ ಸಹ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆನೂ ಸಹ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ದಾರದ ಒಳಗಡೆ ನಾವು ಈ ರೀತಿ ಪ್ಲೀಟ್ಸನ್ನು ಎಳೆದ್ಬಿಟ್ಟು ನೀಟಾಗಿ ನಾವು ಅಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಕಳಶದ ಸುತ್ತಲೂ ಪ್ಲೀಟ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ದಾರ ಏನಾದರೂ ಮೇಲ್ಗಡೆ ಹೋದಂಗೆ ಅನಿಸಿದ್ರೆ ದಾರನ ನೀವು ಅಲ್ಲಿ ಕೆಳಗಡೆ ಎಳ್ಕೊಳ್ಳಿ. ಪ್ಲೀಟ್ಸ್ ಮೇಲ್ಗಡೆ ದಾರನ ನೀಟಾಗಿ ಎಳ್ಕೊಂಡು ಈ ರೀತಿ ಪ್ಲೀಟ್ಸನ್ನು ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಕಾಣಿಸ್ಬೇಕು. ಆ ರೀತಿಯಲ್ಲಿ ನೀವು ಸ್ಪ್ರೆಡ್ ಮಾಡ್ಕೋಬೇಕು. ನಾವು ದಾರ ಕಟ್ಟಿರೋದ್ರಿಂದ ಸೀರೆಯನ್ನು ನಾವು ಅಲ್ಲಿ ಎಳ್ಕೊಂಡು ಸರಿ ಮಾಡ್ಕೋಬಹುದು. ಉದ್ದ ಗಿಡ್ಡ ಇದ್ರೂ ಸಹ ನಾವಲ್ಲಿ ಸರಿ ಮಾಡ್ಕೋಬಹುದು. ಸೇಫ್ಟಿ ಪಿನ್ ಹಾಕಿದ್ರೆ ಸ್ಟ್ರಿಪ್ ಆಗಿ ಕೂತಿರುತ್ತೆ. ಈ ರೀತಿ ದಾರ ಕಟ್ಟಿದಾಗ ನಾವು ಜರುಗಿಸ್ಕೋಬಹುದು. ಈ ರೀತಿ ಜರುಗಿಸ್ಕೊಂಡು ನಾವಲ್ಲಿ ಒಂದೇ ಲೆವೆಲ್ಗೆ ಪ್ಲೀಟ್ಸ್ ಬರೋ ರೀತಿಯಲ್ಲಿ ಮಾಡ್ಕೋಬಹುದು. ಒಂದ್ಸಲಿ ಮೇಲ್ಗಡೆ ಪ್ಲೀಟ್ಸನ್ನು ನಾವು ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಸೆರಗನ ಹಾಕೋಬೇಕಾಗುತ್ತೆ. ಸೆರಗನ ನಾನಿಲ್ಲಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡ್ಕೊಳ್ತೀನಿ. ನೀಟಾಗಿ ಒಂದು 2 ಸಲ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದೇ ಲೆವೆಲ್ಗೆ ತಗೊಬನ್ನಿ. ಯಾರಾದರೂ ಇನ್ನೊಬ್ರು ಇದ್ದರೆ ತುದಿನ ಹಿಡ್ಕೊಳಕ್ಕೆ ಹೇಳ್ಬಿಟ್ಟು ನೀವು ಈ ರೀತಿ ಪ್ಲೀಟ್ಸನ್ನು ಫೋಲ್ಡ್ ಮಾಡ್ಕೋಬೇಕು. ನಾವೇನು ದಾರ ಕಟ್ಟಿರ್ತೀವಿ ದಾರದ ಅಳತೆಗೆ ನಾವು ಇಲ್ಲಿ ಪ್ಲೀಟ್ಸನ್ನು ಫೋಲ್ಡ್ ಮಾಡಿಕೊಂಡು ಆ ಸೆರಗ್ ತುದಿ ಏನಿದೆ ಆ ಸೆರಗ್ ಮಾತ್ರನೇ ಕಳಶದ ಬಿಂದಿಗೆ ಒಂದು ರೌಂಡ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಇನ್ನೊಂದು ದಾರದಿಂದ ನಾವಲ್ಲಿ ಬ್ಯಾಕ್ ಸೈಡ್ಗೆ ಕಟ್ಕೋಬೇಕು. ನೀಟಾಗಿ ಅಲ್ಲಿ ಕಟ್ಕೊಳ್ಳಿ. ನಾನು ತೋರಿಸ್ತೀನಿ. ಒಂದ್ಸಲಿ ದಾರ ಕಟ್ಕೊಂಡ್ಮೇಲೆ ನೀಟಾಗಿ ಮುಂದ್ಗಡೆ ಎಲ್ಲ ಸರಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಟ್ಕೊಂಡ್ರೆ ಪಿನ್ ಅವಶ್ಯಕತೆನೇ ಇಲ್ಲ. ಎರಡು ಸೈಡಿನ ಸೀರೆ ಸೆರಗನ ಹಿಡಿದ್ಬಿಟ್ಟು ನೀವು ಕಟ್ಕೋಬೇಕಾಗುತ್ತೆ. ನಂತರ ದೇವಿಯ ಸೊಂಟಕ್ಕೆ ಒಂದು ಡಾಬು ಅಥವಾ ಲೇಸನ ಹಾಕಿ ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಳ್ಳಿ. ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆ ನಿಮ್ಮ ಪದ್ಧತಿಯ ಪ್ರಕಾರ ಅಕ್ಕಿ ಅಥವಾ ನೀರನ್ನು ಸೇರಿಸ್ಕೋಬಹುದು. ಕಳಶದ ಬಿಂದಿಗೆ ಮಾವಿನೆಲೆ ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ. ಈ ಅಲಂಕಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.